ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಬೇಕೇ ಬೇಕಾಗುತ್ತೆ. ತಪ್ಪದೆ ವಿಡಿಯೋ ಕೊನೆಯವರೆಗೂ ನೋಡಿ. ನಿಮಗೂ ಕೂಡ ಇದು ಯೂಸ್ ಆಗಬಹುದು. ನಿಮ್ಮೆಲ್ಲ ಕಷ್ಟಗಳಿಗೂ ಇದು ಪರಿಹಾರ ಅಂತಲೇ ಹೇಳ್ಬೋದು. ಮಿಸ್ ಮಾಡ್ಕೊಳ್ದೆ ಈ ವಿಡಿಯೋನ ಕೊನೆಯ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದರಲ್ಲಿ ನಾನು ಹೇಳೋಂಥ ಪಾಯಿಂಟ್ಗಳು ನಿಮಗೂ ಯೂಸ್ ಆಗುತ್ತೆ. ಇದನ್ನು ಬಳಸೋದ್ರಿಂದ, ನಾವು ಯೂಸ್ ಮಾಡೋದ್ರಿಂದ ನಮ್ಮ ಮನೆಗಳಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ, ನೆಗೆಟಿವ್ ಎನರ್ಜಿ ಹೋಗುತ್ತೆ, ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ಈ ವಿಡಿಯೋ ನಿಮ್ಮ ತನಕ ಬಂದಿದೆ ಅಂದರೆ ನೀವು ಕೂಡ ಅದೃಷ್ಟ ಮಾಡೇ ಇರ್ತೀರ. ನಿಮ್ಮ ಕಷ್ಟಗಳಿಗೂ ಒಂದು ಪರಿಹಾರ ಸಿಕ್ಕಿದೆ ಅಂತಲೇ ಅಂದ್ಕೊಳ್ಳಿ. ಇದರ ಮುಖಾಂತರ ನಿಮ್ಮ ಕಷ್ಟಗಳು ಬಗೆಹರಿಯುತ್ತೆ ಹೇಳ್ತಾ ಇದ್ದೀನಿ. ತಪ್ಪದೇ ಈ ವಿಡಿಯೋ ನೋಡಿ. ನಿಮಗೆ ಈ ಸ್ಫಟಿಕ, ಸಾಮಾನ್ಯವಾಗಿ ಸ್ಫಟಿಕ ಮಣಿ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಕೆಲವೊಬ್ರಿಗೆ ಗೊತ್ತಿರಲ್ಲ. ಅದು ಹೇಗೆ ಯೂಸ್ ಮಾಡಬೇಕು ಅಂತಲೂ ಗೊತ್ತಿರಲ್ಲ. ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದನ್ನು ಏನಕ್ಕೆ ಬಳಸ್ತಾರೆ, ಯಾಕೆ ಬಳಸ್ತಾರೆ ಅಂತ. ನಮ್ಮ ಕಷ್ಟಗಳಿಗೆ ಇದು ಸ್ಫಟಿಕ ಮಣಿ ತುಂಬಾ ಹೆಲ್ಪ್ ಮಾಡುತ್ತೆ. ನಮಗೆ ಏಳು ದಿನದಲ್ಲಿ ಅಥವಾ 15 ದಿನದಲ್ಲಿ ಇದರ ರಿಸಲ್ಟ್ ನಮಗೆ ಗೊತ್ತಾಗುತ್ತೆ. ನಮಗೆ ಗೊತ್ತಾಗಿದೆ. 7 ದಿನದಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ ಅಂದರೆ ನಮಗೆ ನಿಧಾನವಾಗಿ, ನನ್ನ ಅನುಭವಕ್ಕೆ ಬಂದಿರೋದನ್ನು ಹೇಳ್ತಾ ಇದ್ದೀನಿ. ದಿನಗಳು ಕಳೀತಾ ನಮಗೂ ಕಷ್ಟಗಳು ದೂರ ಆಯಿತು. ಮನೆಯಲ್ಲಿ ಒಂದು ಎನರ್ಜಿ, ಪಾಸಿಟಿವ್ ಎನರ್ಜಿ ತುಂಬಿಕೊಳ್ತು. ಕಷ್ಟಗಳು ಸ್ವಲ್ಪನೇ ಕಮ್ಮಿ ಆಗ್ತಾ ಬಂತು. ನಾನು ಇದನ್ನು ಯೂಟ್ಯೂಬಲ್ಲೇ ನೋಡಿದ್ದು. ಸಿಸ್ಟರ್ ಒಬ್ಬರು ವಿಡಿಯೋ ಹಾಕಿದ್ರು, ಅದ್ರ ಮುಖಾಂತರ ನೋಡಿ ನಾನು ಯಾಕೆ ಇದನ್ನು ತಂದ್ಕೋಬಾರ್ದು, ನಮ್ಮನೆಯಲ್ಲೂ ಪ್ರಾಬ್ಲಮ್ಸ್ ನೋಡೋಣ, ನಮಗೂ ಸ್ವಲ್ಪ ಹಣಕಾಸಿನದು ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದಲ್ಲ ಅಂದ್ಬಿಟ್ಟು ನಾನು ಕೂಡ ತರಿಸ್ದೆ. ನೋಡಿ, ಅವರು ತುಂಬ ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿ ಏನು ಡ್ಯಾಮೇಜ್ ಆಗ್ದಂಗೆ ನಮ್ಮ ತನಕನೂ ತಲುಪಿಸಿದ್ದಾರೆ. ನಿಮಗೆ ಬೇಕು ಅಂದರೆ ನನಗೆ ಕಮೆಂಟನ್ನು ಮಾಡಿ. ನಿಮ್ಮ ಕಷ್ಟಗಳಿಗೂ ಪರಿಹಾರ ಸಿಕ್ಕೇ ಸಿಗುತ್ತೆ. ಕೆಲವೊಬ್ಬರಿಗೆ 7 ದಿನ, 1 ವಾರ, 15 ದಿನ, ತಿಂಗಳ ತನಕನೂ ತೊಗೊಳುತ್ತೆ. ಅಂದರೆ ಸಡನ್ಲಿ ಕಷ್ಟಗಳು ಬೇಗ ಯಾರಿಗೇ ಆಗಲಿ ಹೋಗೋದಿಲ್ಲ. ನಾವೀಗ ಒಂದು ಮಾತ್ರೆ ತೊಗೊಂಡಿದ್ದ ತಕ್ಷಣ ಜ್ವರ ವಾಸಿ ಆಗೋಲ್ಲ. ತೊಗೊಂಡಿದ್ದ ತಕ್ಷಣವೇ ನಿಧಾನಕ್ಕೆ ನಮಗೆ ಈ ಸ್ಫಟಿಕ ಮಣಿಯಿಂದ ಆಗುವ ಲಾಭಗಳು ನಮಗೆ ನಿಧಾನಕ್ಕೆ ಗೊತ್ತಾಗುತ್ತೆ. ಸ್ಫಟಿಕ ಮಣಿನ ಇದು ನೋಡಿ, ಮತ್ತು ವ್ಯಾಪಾರ ಮಾಡೋ ಜಾಗದಲ್ಲಿ ಇಟ್ಕೊಂಡ್ರೂ ಕೂಡ ಒಳ್ಳೆ ವ್ಯಾಪಾರ ಆಗುತ್ತೆ. ಅಲ್ಲೂ ಕೂಡ ಅಷ್ಟೇ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಮನೆಗೆ ತಂದು ನಾವು ಪೂಜೆ ಮಾಡಿ ಇಟ್ಕೊಳ್ಳೋದ್ರಿಂದ ಮನಃಶಾಂತಿ, ನೆಮ್ಮದಿ ಇರುತ್ತೆ ಮನೆಗೆ. ನಮ್ಮ ಆರೋಗ್ಯನೂ ಕೂಡ ಸುಧಾರಣೆ ಆಗುತ್ತೆ. ಆಮೇಲೆ ಮೊದಲು ಸ್ಫಟಿಕ ಮಣಿನ ಫಸ್ಟಿಗೆ ತಂದಿದ ತಕ್ಷಣವೇ ನಾವು ಅದನ್ನು ಒಂದು ಶುದ್ಧ ನೀರಿನಲ್ಲಿ ಗಂಗಾಜಲದಿಂದ ತೊಳ್ಕೊಂಡು ದೇವರ ಮುಂದೆ ಇಟ್ಟು ಪೂಜೆ ಮಾಡ್ಕೋಬೇಕು. ಅದಕ್ಕೆ ದೀಪ ಧೂಪ ಹಚ್ಬಿಟ್ಟು 7 ದಿನ ನಾವು ಇದನ್ನು ಬೆಳಗ್ಗೆ ಸಂಜೆ ಪೂಜೆ ಮಾಡಬೇಕಾಗುತ್ತೆ. ಅವ್ರು ನಮಗೆ ಹೇಳ್ತಾರೆ ನಾವು ಇದನ್ನು ಯಾವ ಥರ ಪೂಜೆ ಮಾಡಬೇಕು ಅಂತ. ಅವರು ಸಿಸ್ಟರ್ಸು ನಮಗೆ ಪಾರ್ಸಲ್ ಕಳಿಸಿದಾಗ ನಮಗೆ ವಾಟ್ಸಪ್ ಮುಖಾಂತರ ಹೇಳ್ತಾರೆ, ಹೆಂಗೆ ಏನು ಎತ್ತ ಅಂತ ಎಲ್ಲ ಹೇಳ್ತಾರೆ ಅವರು. ಏನೇನು ಮಾಡಬೇಕು ಅಂತ. ಇದ್ರ ಜೊತೆ ಪೌಡರು ಸಮೇತ ಕೊಡ್ತಾರೆ. ಸ್ವಲ್ಪ ಒಂದು ಸಣ್ಣ ಪ್ಯಾಕೆಟ್ನಲ್ಲಿ ಸ್ಫಟಿಕ ಮಣಿದು ಪೌಡರನ್ನು ಕೊಡ್ತಾರೆ. ಅದನ್ನು ನಾವು ತುಂಬ ಸಣ್ಣಗೆ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿಕೊಂಡು ಅದನ್ನು ಬೆಳಗ್ಗೆ ಡೈಲಿ ಒಂದು 7 ದಿನ ತಪ್ಪದೆ ನಾವು ಅದನ್ನು ನೀರಿಗೆ ಹಾಕ್ಕೊಂಡು ನೆಲ ಒರೆಸ್ಬೇಕಾಗುತ್ತೆ. ಸ್ವಲ್ಪ ಉಪ್ಪು, ಈ ಸ್ಫಟಿಕ ಮಣಿನ ಪುಡಿ ಇರುತ್ತಲ್ವ, ಇದನ್ನು ಹಾಕ್ಕೊಂಡು ನಾವು ಡೈಲಿ 7 ದಿನ ತಪ್ಪದೆ ನೆಲ ಒರೆಸ್ಬೇಕಾಗುತ್ತೆ. ನಾನು ಇದನ್ನು ಯೂಸ್ ಮಾಡಿರೋದ್ರಿಂದ ನನಗೆ ಆಗಿದ್ದ ಲಾಭವನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಕೂಡ ಯೂಸ್ ಆಗಬಹುದು. ನೋಡಿ, ಅವರು ಕಟ್ಟೋದಕ್ಕೆ ದಾರನೂ ಸಮೇತ ರೆಡಿ ಮಾಡಿ ನನಗೆ ಕೊಟ್ಟು ಕಳಿಸಿದ್ರು. ನೋಡಿ, ಈ ದಾರ ಇದೆಯಲ್ಲ, ಈ ದಾರದಲ್ಲಿ ನಾವು ಸ್ಫಟಿಕ ಮಣಿನ ಹಾಕಿ ನಮ್ಮ ಮುಖ್ಯ ದ್ವಾರ ಇರುತ್ತಲ್ಲ, ಮನೆ ಹತ್ರ ಮನೆ ಬಾಗಿಲಿರುತ್ತಲ್ಲ, ಆ ಮನೆ ಬಾಗಿಲ ಹೊರ್ಗಡೆ ನಾವು ಕಟ್ಟಬೇಕಾಗುತ್ತೆ. ಇದನ್ನು ಹೊರ್ಗಡೆ ಕಟ್ಟೋದ್ರಿಂದ ಜನಗಳ ಕೆಟ್ಟ ದೃಷ್ಟಿ ಬಿದ್ದಿರೋದು ನಮಗೆ ಅದು ತಾಕೋದಿಲ್ಲ. ಜನ ಹೇಳ್ತಾ ಇರ್ತಾರೆ, ಅಪ್ಪ ಅವ್ರು ಹೆಂಗಿದಾರಪ್ಪ, ಎಷ್ಟು ಬೇಗ ಜೀವನದಲ್ಲಿ ಉದ್ಧಾರ ಆದರು, ಅವ್ರು ಹೇಗೆ ಇದ್ದಾರೆ ಹೆಂಗೆ ಅಂತ ಅಂದರೆ ಸಾಕು ನಮಗೆ ದೃಷ್ಟಿ ತಾಕ್ಬಿಡುತ್ತೆ. ಆ ದೃಷ್ಟಿ ನಮ್ಮ ತನಕ ಬರಬಾರ್ದು ಅಂತಂದರೆ ಇದು ನಿಮ್ಮ ಮನೆಗಳ ಮುಂದೆ ಇರಲೇಬೇಕು. ಬಾಗ್ಲತ್ರ ನೀವು ತಗೊಳ್ಳಿ, ಮನೆ ಮುಂದೆ ಕಟ್ಟಿ. ತುಂಬ ಜೀವನದಲ್ಲಿ ನೊಂದಿರೋ ಅಂಥವ್ರು, ನೆಮ್ಮದಿನೇ ಇರೋಲ್ಲ ಅಂಥವ್ರಿಗೆ ಇದು ತುಂಬಾ ಯೂಸ್ಫುಲ್ ವಿಡಿಯೋನೇ. ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಅವರ ನಂಬರನ್ನು ಕೊಡ್ತೀನಿ, ನೀವು ಕೂಡ ತೊಗೊಂಡು ಹಾಕ್ಕೋಬೋದು. ಜೀವನದಲ್ಲೂ ಒಂದು ಪಾಸಿಟಿವ್ ಅಂತ ಹೇಳ್ತಾರಲ್ವ, ಕೆಟ್ಟ ದಿನಗಳು ಹೋಗಿ ಒಳ್ಳೆ ದಿನಗಳು ಬಂತು ಅಂತ. ಆ ಥರ ಸ್ಫಟಿಕನ ಯೂಸ್ ಮಾಡಿದ್ಮೇಲೆ ಅದು ನಮಗೆ ಹೋಗ್ತಾ ಗೊತ್ತಾಗುತ್ತೆ. ನನಗಂತೂ ಇದು ಫಸ್ಟಿಗೆ ಸ್ಟಾರ್ಟಿಂಗ್ ನಾನು ತೊಗೊಂಡಾಗ ನೋಡೋಣ, ಇದು ನನಗೂ ಒಂದು ವಿಡಿಯೋ ಇದೇ ಥರ ಬಂತು. ನಾನು ನೋಡಿಬಿಟ್ಟು ನಾನು ಯಾಕೆ ತಗೋಬಾರ್ದು, ನಮಗೂ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ಬೋದಲ್ಲ ಅಂದ್ಬಿಟ್ಟು ನಾನು ಕೂಡ ನೋಡಿದೆ. ಅವರ ವಾಟ್ಸಪ್ ಮುಖಾಂತರ ನಾನು ಅವ್ರ ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ರು ಹಿಂಗೆ ಮಾಡಬೇಕು ಅಂತ. ಯೂಟ್ಯೂಬಲ್ಲೆಲ್ಲ ನಾವು ಹೇಳಲ್ಲ, ವಾಟ್ಸಪ್ಪಲ್ಲಿ ಹೇಳ್ತೀವಿ ಅಂತ ಹೇಳಿದ್ರು. ಆಗ ನಾನು ಅವ್ರನ್ನ ನಂಬಿಬಿಟ್ಟು
ನಾನು ಅವರಿಗೆ ಆನ್ಲೈನಲ್ಲಿ ದುಡ್ಡನ್ನು ಪೇ ಮಾಡಿದೆ. ಅವರು ನನ್ನ ಮನೆಗೆ 7 ದಿನದಲ್ಲಿ ಇದು ಕಳಿಸ್ಕೊಟ್ರು. ನಾನು ಇದನ್ನು 7 ದಿನ ಬೆಳಿಗ್ಗೆ ಸಂಜೆ ಪೂಜೆ ಮಾಡಿದೆ. ಮತ್ತು ಡೈಲಿ ನೆಲ ಒರೆಸ್ತಾ ಇದ್ದೆ ಉಪ್ಪು ಮತ್ತು ಸ್ಫಟಿಕ ಮಣಿನ ಹಾಕಿ. ಇದು ಸ್ಟಾರ್ಟಿಂಗ್ ತಂದಾಗ ಇದಕ್ಕೆ ಧೂಪ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಾವು ಬಾಗಿಲಿಗೆ ಕಟ್ಟಬೇಕಾಗುತ್ತೆ, ಹಂಗೆ ಕಟ್ಟಬಾರ್ದು ಆಯಿತಾ. ನಾನೀಗ ಕಟ್ಟಿದ್ದೀನಿ, ತೋರಿಸ್ತೀನಿ ಈ ವಿಡಿಯೋದಲ್ಲೇ ನಾನು ಯಾವ ಥರ ಕಟ್ಟಿದ್ದೀನಿ ಅಂತಲೂ ನೋಡಿ. ಅವರು ಎಷ್ಟು ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು, ಎಲ್ಲೂ ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ಪೇಪರನ್ನು ಚೆನ್ನಾಗಿ ಸುತ್ತಿ ಕಳಿಸಿದ್ರು. ನಾನು ಎಷ್ಟು ತೆಗಿತಾನೇ ಇದ್ದೀನಿ, ಸುಮ್ಮನೆ ಬರ್ತಾನೇ ಇದೆ ಪೇಪರು. ಅಷ್ಟು ಯೂಸ್ಫುಲ್ ಆಗುತ್ತೆ ಈ ಸ್ಫಟಿಕ ಮಣಿ. ಇದಕ್ಕೆ ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ ನಾವು ಪೂಜೆ ಮಾಡಿದಾಗ ಇದಕ್ಕೆ ಹೂವು ಮತ್ತು ದೀಪ ಹಚ್ಬಿಟ್ಟು ಪೂಜೆ ಮಾಡಬೇಕು. ಆಮೇಲೆ ಧೂಪ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕಾಲ ಧೂಪ ಅದಕ್ಕೆ ಹೋಗಬೇಕು. ಯಾಕಪ್ಪ ಅಂದರೆ ಅದು ಪಾಸಿಟಿವ್ ಎನರ್ಜಿ ನಮಗೆ ಬರಬೇಕಲ್ಲ, ಅದಕ್ಕೂ ಒಂದು ಎನರ್ಜಿ ಬೇಕಲ್ವಾ. ಅದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಸ್ಫಟಿಕ ಮಣಿ. ಹಂಗಾಗಿ ಇದಕ್ಕೆ ಧೂಪನ ಒಂದು 5 ನಿಮಿಷ ಧೂಪದ ಹೊಗೆ ಅದಕ್ಕೆ ಹೋಗೋ ತನಕ ನಾವು ಇಡಬೇಕಾಗುತ್ತೆ. ಆಮೇಲೆ ಇದನ್ನು ನೇರವಾಗಿ ನಾವು ನೆಲದ ಮೇಲೆಲ್ಲ ಇಡಬಾರ್ದು, ಪ್ಲೇಟ್ ಮೇಲೆ ಇಟ್ಬಿಟ್ಟು ಇದನ್ನು ಪೂಜೆ ಮಾಡಬೇಕಾಗುತ್ತೆ ಸ್ಫಟಿಕನ. ಅಂಗಡಿಗಳಲ್ಲಿ ಅಂದರೆ ಅಂಗಡಿಗಳಲ್ಲಿ ಕ್ಯಾಶ್ ಕೌಂಟರ್ಗಳಲ್ಲಿ ದೊಡ್ಡ ಅಂಗಡಿನಲ್ಲಿ ಇದನ್ನಿಟ್ಟು ಪೂಜೆ ಮಾಡಿರ್ತಾರೆ. ನೀವು ಒಂದು ಸಲ ಗಮನಿಸ್ಬೋದು, ದೊಡ್ಡ ಅಂಗಡಿಗಳಲ್ಲೆಲ್ಲ ಇಟ್ಕೊಳ್ತಾರೆ. ಬೆಳಿಗ್ಗೆ ಹೊತ್ತು ಇದಕ್ಕೂ ಕೂಡ ದೀಪ ಧೂಪ ಎಲ್ಲ ಹಚ್ತಾರೆ, ಆ ಥರನೂ ಕೂಡ ಮಾಡ್ತಾರೆ. ಇದು ನಾವು ಮನೆಗಳಿಗೆ ತಂದು ನಾವು ಮನೆಯಲ್ಲೇ ಇಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ, ಒಳ್ಳೆ ವಾತಾವರಣ. ಮನೆ ಒಳಗಡೆ ಬಂದರೆ ನಮಗೊಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ಒಂಥರ ನೆಮ್ಮದಿ ಅನಿಸುತ್ತೆ. ಆ ಥರ ಈ ಸ್ಫಟಿಕದಿಂದ ನಮಗೆ ಹೋಗ್ತಾ ನಮಗೆ ಗೊತ್ತಾಗುತ್ತೆ. ನನಗೂ ಇದು ಅನುಭವ ಆಗಿದೆ. ನಾನು ತಗೊಂಡು 15 ದಿನ ಆದಮೇಲೆ ಈ ವಿಡಿಯೋ ನಿಮಗೆ ಮಾಡಿ ಹಾಕ್ತಾಯಿದ್ದೀನಿ, ಸುಮ್ಮನೆ ಮಾಡಿ ಹಾಕ್ತಾಯಿಲ್ಲ. ಇದರಲ್ಲಿ ಆಗಿದ್ದಂಥ ಬದಲಾವಣೆಗಳನ್ನು ನಾನು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಇದರಿಂದ ನಮಗೇನಾದರೂ ಉಪಯೋಗ ಆಗ್ಬೋದಾ ಅಂತ ಇಷ್ಟು ದಿನ ಕಾದು ಇವಾಗ ನಾನು ತೊಗೊಂಡು 15 ದಿನ 1 ತಿಂಗಳು ಹತ್ತತ್ರ ಆಯಿತು. ಇವಾಗ ನನ್ನ ಜೀವನದಲ್ಲಿ ಬದಲಾವಣೆ ಹೋಗ್ತಾ ಇದೆ. ಹಂಗಾಗಿ ಈ ವಿಡಿಯೋ ಕಷ್ಟದಲ್ಲಿರೋರಿಗೂ ಕೂಡ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ. ನೀವು ತಗೊಳ್ಳಿ. ಯಾರು ತುಂಬ ಕಷ್ಟದಲ್ಲಿದ್ದೀರಾ, ತುಂಬ ಸಾಲ ಬಾಧೆಯಿಂದ ಇರ್ತೀರಾ, ಜೀವನದಲ್ಲಿ ನೆಮ್ಮದಿ ಅನ್ನೋದಿರಲ್ಲ ಅಂಥವರು ಇದನ್ನು ಸ್ಫಟಿಕನ ತೊಗೊಬಂದು ನೀವು ಪೂಜೆ ಮಾಡಿಬಿಟ್ಟು ಮನೆ ಮುಖ್ಯ ದ್ವಾರ ಇರುತ್ತಲ್ಲ, ಬಾಗಿಲ ಹತ್ರ ಎಂಟ್ರೆನ್ಸು, ಅಲ್ಲಿ ಕಟ್ಟಿ ಡೈಲಿ ಪೂಜೆ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಆಮೇಲೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಒತ್ತಿ ಆಲನ್ನ ಆಪ್ಷನ್ ಕೊಡಿ. ಹಾಗೆ ಸಪೋರ್ಟ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ನೂ ಕೂಡ ಸಪೋರ್ಟ್ ಮಾಡಿ. ನೋಡಿ, ಇದನ್ನು ನಾನು ತೊಗೊಂಡೆ, ನನಗೆ ಯೂಸ್ ಆಯಿತು, ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನಿಮ್ಮ ಪ್ರೋತ್ಸಾಹ ನನಗೆ ಬೇಕು. ಕಾಯ್ತಾ ಇರ್ತೀನಿ, ಕಮೆಂಟ್ ಮಾಡಿ ಯಾರಿಗೆಲ್ಲ ಬೇಕು ಅಂತ. ನೋಡಿ, ಈ ಥರ ಒಂದು ಚಿಕ್ಕ ಪ್ಯಾಕೆಟಲ್ಲಿ ಪೌಡರ್ ಕೊಟ್ಟಿರ್ತಾರೆ, ಅಂದರೆ ಫುಲ್ಲು ಪೌಡ್ರ್ ಆಗಿರಲ್ಲ, ಅದು ಸಣ್ಣ ಪೀಸ್ ಥರ ಇರುತ್ತೆ ಅದು. ಇದನ್ನು ನಾವು ನೀರಿಗೆ ಹಾಕಿದಾಗ ನೆಲ ಒರೆಸಿದಾಗ ಅದರಿಂದ ಒಂದು ಪರಿಮಳ ಬರುತ್ತೆ, ಮತ್ತು ನೆಲನೂ ಅಷ್ಟು ಸಾಫ್ಟಾಗಿರುತ್ತೆ. ನೆಲ ಎಷ್ಟು ಚೆನ್ನಾಗಿರುತ್ತೆ. ಈ ರೀತಿ ನಿಮಗೂ ಬೇಕು ಅಂತಂದರೆ ನೀವು ಮನೆಗಳಲ್ಲಿ ತಂದ್ಕೊಂಡು ಈ ಥರ ಕಟ್ಕೊಳ್ಳಿ. ನೋಡಿ, ನಾನು ಮನೆ ಮುಖ್ಯ ದ್ವಾರದ ಹತ್ರ ಕಟ್ಟಿದ್ದೀನಿ ನೋಡಿ, ಇದೇ ಥರ ಕಟ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡಬೇಕು. ತಪ್ಪದೆ ಮಾಡಿ ಈ ಥರ. ಈ ರೀತಿ ನಾವು ಮುಖ್ಯ ದ್ವಾರದಲ್ಲಿ ಕಟ್ಬಿಟ್ಟು ಈ ಥರ ಪೂಜೆ ಮಾಡಬೇಕಾಗುತ್ತೆ. ಯಾರಿಗೆಲ್ಲ ಬೇಕು ಕಮೆಂಟ್ ಮುಖಾಂತರ ತಿಳಿಸಿ. ಇದಿರೋದ್ರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ, ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ, ಒಳ್ಳೆ ಮನಃಶಾಂತಿ ಕೊಡುತ್ತೆ. ಇದು ಇರೋದ್ರಿಂದ, ಸ್ಫಟಿಕ ಮಣಿ ಇರೋದ್ರಿಂದ ಒಳ್ಳೆ ವಾತಾವರಣ ಸೃಷ್ಟಿಯಾಗುತ್ತೆ, ಮತ್ತು ಅದೃಷ್ಟನೂ ಜಾಸ್ತಿ ಆಗುತ್ತೆ ನಮಗೆ, ಮತ್ತು ಸಂಪತ್ತು ಐಶ್ವರ್ಯ ಬರಲು ಸ್ಟಾರ್ಟ್ ಆಗ್ತಿರುತ್ತೆ ನಮಗೆ. ಇದು ಬಂದ ಮೇಲೆ ನಮ್ಮ ಜೀವನದಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತೆ. ವ್ಯಾಪಾರಗಳಲ್ಲಿ ಇದನ್ನು ಬಳಸೋದ್ರಿಂದ ಬೆಳವಣಿಗೆ ಆಗುತ್ತೆ, ಆಮೇಲೆ ಗ್ರಾಹಕರು ಜಾಸ್ತಿ ಆಗ್ತಾರೆ, ಆ ಥರನೂ ಕೂಡ ಇರುತ್ತೆ. ಕಣ್ಣಿನ ದೃಷ್ಟಿ ಅಂತ ಇರುತ್ತಲ್ವ, ಕಣ್ಣಿನ ದೃಷ್ಟಿ ಆದಷ್ಟು ಬೇಗ ದೂರ ಹೋಗುತ್ತೆ. ಈ ರೀತಿ ನಾವು ಮನೆಗಳಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಆದಷ್ಟು ಜನಗಳ ದೃಷ್ಟಿ ನಮ್ಮ ಕಡೆ ಬರ್ದೇ ಇರೋ ಹಾಗೆ ಈ ಸ್ಫಟಿಕ ನಮಗೆ ಅಷ್ಟು ರಕ್ಷಣೆ ಆಗಿ ನೀಡುತ್ತೆ. ಈ ಸ್ಫಟಿಕ ಮಣಿಯಿಂದ ನಿಮಗೂ ಕೂಡ ಒಳ್ಳೆ ದಿನಗಳು ಸ್ಟಾರ್ಟ್ ಆಯ್ತು ಅಂತಾನೆ ಅನ್ಕೊಳ್ಳಿ ಫ್ರೆಂಡ್ಸ್. ತಪ್ಪದೆ ಕಮೆಂಟ್ ಮಾಡಿ, ನಿಮಗೂ ನಾನು ನಂಬರನ್ನು ಕೊಡ್ತೀನಿ, ಅವರ ಭೇಟಿ ಮಾಡಿ ನೀವು ನಿಮ್ಮ ಮನೆಗಳಲ್ಲಿ ತಂದಿಟ್ಕೊಂಡು ಪೂಜೆ ಮಾಡಿ. ನಿಮ್ಮ ಮನೆಯಲ್ಲಿ ಬದಲಾವಣೆಗಳಾಗುತ್ತೆ. ಕಾಯ್ತಾ ಇರ್ತೀನಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.